ದಿನೇಶ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಎಸ್ ದಿನೇಶ್, ಏನಾಯ್ತು ಇವತ್ತು? ಹೌದು, ಅಂದ್ರೆ ಮೂವರು ಆರೋಪಿಗಳನ್ನು ನಿನ್ನೆ ಪೊಲೀಸರು ಬಂಧಿಸಿದ್ರು. ಇವತ್ತು ಸ್ಥಳ ಮಹಾಜರಿಗೆ ಕರ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಫೈರಿಂಗ್ ಆಗಿರುವಂತದ್ದು. ಅಂದ್ರೆ ಮೂವರು ಆರೋಪಿಗಳನ್ನ ಈ ತಲಪಾಡಿ ಅಂದ್ರೆ ಮಂಗಳೂರು ಮತ್ತು ಕೇರಳ ಗಡಿಭಾಗದ ತಲಪಾಡಿಯ ಒಂದು ಕಡೆಗೆ ಕರ್ಕೊಂಡು ಬರ್ತಿದ್ರು. ಆ ವೇಳೆ ಆರೋಪಿ ಏನಿದ್ದಾನೆ ಕಣ್ಣನ್ ಎನ್ನುವಾತ ಏಕಾಏಕಿ ತಪ್ಪಿಸಿಕೊಳ್ಳುವುದಕ್ಕೆ ಮುನ್ನುಗ್ಗಿದಾಗ ಪೊಲೀಸರು ಆರಂಭದಲ್ಲಿ ಆತನಿಗೆ ಎಚ್ಚರಿಕೆಯನ್ನು ನೀಡಿದ್ರು. ಆದ್ರೆ ಆ ಎಚ್ಚರಿಕೆ ನೀಡಿದ್ರು ಕೂಡ ಆತ ತಪ್ಪಿಸಿಕೊಂಡು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿರುವಂತದ್ದು. ಈ ಸಂದರ್ಭದಲ್ಲಿ ಪೊಲೀಸರು ಆತನ ಕಾಲಿಗೆ ಫೈರಿಂಗ್ ಅನ್ನು ಮಾಡಿರುವಂತದ್ದು. ಸದ್ಯ ಆ ಫೈರಿಂಗ್ ಮಾಡಿರುವಂತಹ ಸ್ಥಳದಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಮತ್ತು ಕಾಲಿಗೆ ಫೈರಿಂಗ್ ಆಗಿ ಗಾಯಗೊಂಡಂತಹ ಕಣ್ಣನ್ ಏನಿದ್ದಾನೆ ಆತನನ್ನ ಖಾಸಗಿ ಆಸ್ಪತ್ರೆ ಅಂದ್ರೆ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿರುವಂತದ್ದು. ಓಕೆ, ಇಡೀ ಘಟನಾವಳಿಗಳ ಬಗ್ಗೆ ಹೇಳ್ತಾ ಹೋದ್ರೆ ದಿನೇಶ್. ಆ ಘಟನಾವಳಿ ಅಂತ ಹೇಳಿದ್ರೆ 17ನೇ ತಾರೀಕಿಗೆ ಈ ಒಂದು ಮಂಗಳೂರಿನ ಕೋಟೆಕಾರ್ನಲ್ಲಿ ಬ್ಯಾಂಕ್ ದರೋಡೆ ನಡೆದಿತ್ತು. ಆ ಬಳಿಕ ಏನು ಸುಮಾರು 12 ಕೋಟಿ ವೆಚ್ಚದ ಬಂಗಾರಗಳು ಮತ್ತು 5 ರಿಂದ 10 ಲಕ್ಷದವರೆಗೆ ನಗದು ಇಲ್ಲಿ ಕಳವಾಗಿತ್ತು. ಆ ಬಳಿಕ ಕಳೆದ 3 ದಿನಗಳಿಂದ ನಿರಂತರ ಕಾರ್ಯಾಚರಣೆ ಮಾಡಲಾಗಿತ್ತು. 8 ಟೀಮ್ಗಳನ್ನ ರಚಿಸಿ ಕೇರಳ, ತಮಿಳುನಾಡು ಮತ್ತು ಉತ್ತರ ಭಾರತದ ಕಡೆಗೂ ಕೂಡ ಪೊಲೀಸರು ಹೋಗಿ ತನಿಖೆಯನ್ನು ಕೂಡ ಮಾಡಿದ್ರು. ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಿದ್ರೆ 3 ದಿನಗಳಿಂದ ಕಳ್ಳರ ಸುಳಿಯ ಪತ್ತೆ ಆಗಿಲ್ಲ. ಆದ್ರೆ ನಿನ್ನೆ ಮೂವರು ಕಳ್ಳರನ್ನು ಪೊಲೀಸರು ಹೆಡೆಮುರಿ ಕಟ್ಟಿರುವಂತದ್ದು. ಬೇರೆ ಬೇರೆ ಸುಳಿವು ಪೊಲೀಸರಿಗೆ ಸಿಕ್ಕಿರುವಂತದ್ದು. ಒಂದು ಕಾರಿನ ನಂಬರ್ ಪ್ಲೇಟ್ ಆಧಾರದಲ್ಲಿ ಅಂದ್ರೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ರು. ಆದ್ರೆ ಆ ಮೋಡಲ್ ಇತ್ತು ಮತ್ತು ಚರ್ಚಿ ನಂಬರ್ ಇತ್ತು. ಅದನ್ನು ಆಧರಿಸಿಕೊಂಡು ಆ ಓನರ್ ಅನ್ನು ಪತ್ತೆ ಮಾಡ್ತಾರೆ ಮತ್ತು ಓನರ್ ಯಾರಿಗೆ ಮಾರಾಟ ಮಾಡಿದ್ರು, ಆತನಿಂದ ಮತ್ತೆ ಯಾರಿಗೆ ಮಾರಾಟ ಆಗಿತ್ತು, ಈ ರೀತಿಯಾಗಿ ಪತ್ತೆ ಹಚ್ಚಲಾಗಿದೆ. ಒಂದು ಅದು ವಿಧಾನ. ಆದ್ರೆ ಮತ್ತೊಂದು ಈ ಕದ್ದ ಚಿನ್ನವನ್ನು ಮಾರಾಟಕ್ಕೋಸ್ಕರವಾಗಿ ಮುಂಬೈನ ಬ್ಲ್ಯಾಕ್ ಮಾರ್ಕೆಟ್ ಏನಿದೆ ಅಲ್ಲಿ ಕಳ್ಳರ ಒಂದು ತಂಡ ಏನಿದೆ ಅದು ಹೊಂಚು ಹಾಕ್ತಿತ್ತು. ಅದು ಒಂದು ಪೊಲೀಸರಿಗೆ ಸುಳಿವಾದ್ರೆ ಮತ್ತೊಂದು ಮಹತ್ವದ ಸುಳಿವೇನೆಂದ್ರೆ ಈ ಒಂದು ಕಳ್ಳರ ಗ್ಯಾಂಗ್ ಏನಿದೆ ಅಂದ್ರೆ ದಾರೋಳಿಯ ಈ ಒಂದು ಕಳ್ಳರ ಗ್ಯಾಂಗ್ ಏನಿದೆ, ಇವರ ಕಳ್ಳರ ಗ್ಯಾಂಗ್ ಅಲ್ಲಿ ಆರಂಭದಲ್ಲಿ ಪ್ಲಾನ್ ಮಾಡ್ಬೇಕಾದ್ರೆ ಸುಮಾರು 10 ಜನ ಈ ಒಂದು ಕಳ್ಳರ ಗ್ಯಾಂಗ್ ನಲ್ಲಿ ಇದ್ರು ಅಂತ ಹೇಳಲಾಗ್ತಿದೆ. ಆದ್ರೆ ಆ ನಂತರದಲ್ಲಿ ಇದೇ ಒಂದು ಗ್ಯಾಂಗಿನಿಂದ ಓರ್ವನನ್ನು ಅಂದ್ರೆ ಈ ಒಂದು ಕಳ್ಳರ ಗ್ಯಾಂಗಿನಿಂದ ಓರ್ವನನ್ನು ಈ ಒಂದು ಗ್ಯಾಂಗಿನಿಂದ ಹೊರಗಿಡ್ಲಾಗಿತ್ತು. ಅಂದ್ರೆ ಇವರ ನಡುವೆ ವೈಮನಸ್ಸು ಉಂಟಾಗಿ ಆತನನ್ನು ಹೊರಗಿಡ್ಲಾಗಿತ್ತು. ಆ ಬಳಿಕ ಇವರಲ್ಲೇ ಒಂದಷ್ಟು ಅಂದ್ರೆ ವೈರತ್ವ ಬೆಳೆದುಕೊಂಡಿತ್ತು. ಹೊರಗಿಡಲಾದಂತ ವ್ಯಕ್ತಿ ಏನಿದ್ದಾನೆ ಆತ ಮುಂಬೈನ ಪೊಲೀಸರಿಗೆ ಸೂಚನೆಯನ್ನು ಕೂಡ ನೀಡಿದ್ದ. ಅಂದ್ರೆ ಈ ಒಂದು ದಾರೋಳಿ ಗ್ಯಾಂಗ್ ಏನಿದೆ ಇದು ಆದಷ್ಟು ಶೀಘ್ರದಲ್ಲಿ ಒಂದು ಮಹತ್ವದ ಅಂದ್ರೆ ಬಹಳಷ್ಟು ದೊಡ್ಡ ಮಟ್ಟದ ದರೋಡೆ ನಡೆಸುತ್ತೆ ಅನ್ನುವಂತ ಒಂದು ಕ್ಲೂ ಅನ್ನು ಅಲ್ಲಿನ ಮುಂಬೈ ಪೊಲೀಸರಿಗೆ ನೀಡಿದ್ರು. ಹಾಗಾಗಿ ಮುಂಬೈ ಪೊಲೀಸರು ಈ ಒಂದು ಕೆಲವೊಂದು ಗ್ಯಾಂಗ್ ನಲ್ಲಿ ಇದ್ದವರ ಮನೆಯ ಮುಂಭಾಗದಲ್ಲಿ ಪೊಲೀಸರು ನಿಯೋಜನೆ ಆಗಿದ್ರು. ಅಂದ್ರೆ ಕಳ್ಳತನ ಮಾಡಿ ಹಿಂದೆ ಬರುವಾಗ ಹಿಡಿಬಹುದು ಅನ್ನುವಂತ ನಿಟ್ಟಿನಲ್ಲಿ ಮತ್ತು ಮುಂಬೈನ ಕೆಲವೊಂದು ಕಡೆಗಳಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ರು. ಆದ್ರೆ ಮುಂಬೈನಲ್ಲಿ ಅದು ಕಳ್ಳತನ ಆಗಲಿಲ್ಲ, ಬದಲಾಗಿ ಮಂಗಳೂರಿನಲ್ಲಿ ಆಯಿತು. ಹೀಗಾಗಿ ಮಂಗಳೂರಿನ ಪೊಲೀಸರು ಈ ರೀತಿ ಹುಡುಕ್ಬೇಕಾದ್ರೆ ಮುಂಬೈಗೆ ಹೋಗಿ ಅಲ್ಲಿ ಕೂಡ ಕಾರ್ಯಾಚರಣೆ ಮಾಡ್ತಿದ್ರು. ಆ ವೇಳೆ ಪೊಲೀಸರು ಈ ಒಂದು ಮಾಹಿತಿಯನ್ನು ನೀಡಿದ್ರು. ಅಂದ್ರೆ ಈ ರೀತಿಯಾದಂತ ಗ್ಯಾಂಗ್ ಇದೆ, ಈ ರೀತಿಯಾದಂತ ಗ್ಯಾಂಗ್ ಬಹಳಷ್ಟು ಹೊಂಚು ಹಾಕ್ತಿದೆ ಅಂತ. ಹೀಗಾಗಿ ಸದ್ಯ ಆದ್ರೂ ಮಾಹಿತಿ ಆಧಾರದಲ್ಲಿ ಒಟ್ಟಿನಲ್ಲಿ ಪೊಲೀಸರು ಸದ್ಯ ಮೂವರನ್ನು ಹೆಡೆಮುರಿ ಕರ್ತಿರ್ಬೇಕಾದ್ರೆ ಈ ಒಂದು ತಲ್ಪಾಡಿಯ ಈ ಒಂದು ಗುಡ್ಡ ಪ್ರದೇಶದಲ್ಲಿ ಆತ ಎಸ್ಕೇಪ್ ಆಗ್ಲಿಕ್ಕೆ ನೋಡಿರುವಂತದ್ದು ಮತ್ತು ಆತನೀಗ ಪೊಲೀಸರು ಫೈರಿಂಗ್ ಮಾಡಿರುವಂತದ್ದು. ಸದ್ಯ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ದಿನೇಶ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಎಸ್ ದಿನೇಶ್, ಏನಾಯ್ತು ಇವತ್ತು? ಹೌದು, ಅಂದ್ರೆ ಮೂವರು ಆರೋಪಿಗಳನ್ನು ನಿನ್ನೆ ಪೊಲೀಸರು ಬಂಧಿಸಿದ್ರು. ಇವತ್ತು ಸ್ಥಳ ಮಹಾಜರಿಗೆ ಕರ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಫೈರಿಂಗ್ ಆಗಿರುವಂತದ್ದು. ಅಂದ್ರೆ ಮೂವರು ಆರೋಪಿಗಳನ್ನ ಈ ತಲಪಾಡಿ ಅಂದ್ರೆ ಮಂಗಳೂರು ಮತ್ತು ಕೇರಳ ಗಡಿಭಾಗದ ತಲಪಾಡಿಯ ಒಂದು ಕಡೆಗೆ ಕರ್ಕೊಂಡು ಬರ್ತಿದ್ರು. ಆ ವೇಳೆ ಆರೋಪಿ ಏನಿದ್ದಾನೆ ಕಣ್ಣನ್ ಎನ್ನುವಾತ ಏಕಾಏಕಿ ತಪ್ಪಿಸಿಕೊಳ್ಳುವುದಕ್ಕೆ ಮುನ್ನುಗ್ಗಿದಾಗ ಪೊಲೀಸರು ಆರಂಭದಲ್ಲಿ ಆತನಿಗೆ ಎಚ್ಚರಿಕೆಯನ್ನು ನೀಡಿದ್ರು. ಆದ್ರೆ ಆ ಎಚ್ಚರಿಕೆ ನೀಡಿದ್ರು ಕೂಡ ಆತ ತಪ್ಪಿಸಿಕೊಂಡು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿರುವಂತದ್ದು. ಈ ಸಂದರ್ಭದಲ್ಲಿ ಪೊಲೀಸರು ಆತನ ಕಾಲಿಗೆ ಫೈರಿಂಗ್ ಅನ್ನು ಮಾಡಿರುವಂತದ್ದು. ಸದ್ಯ ಆ ಫೈರಿಂಗ್ ಮಾಡಿರುವಂತಹ ಸ್ಥಳದಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಮತ್ತು ಕಾಲಿಗೆ ಫೈರಿಂಗ್ ಆಗಿ ಗಾಯಗೊಂಡಂತಹ ಕಣ್ಣನ್ ಏನಿದ್ದಾನೆ ಆತನನ್ನ ಖಾಸಗಿ ಆಸ್ಪತ್ರೆ ಅಂದ್ರೆ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿರುವಂತದ್ದು. ಓಕೆ, ಇಡೀ ಘಟನಾವಳಿಗಳ ಬಗ್ಗೆ ಹೇಳ್ತಾ ಹೋದ್ರೆ ದಿನೇಶ್.
ಆ ಘಟನಾವಳಿ ಅಂತ ಹೇಳಿದ್ರೆ 17ನೇ ತಾರೀಕಿಗೆ ಈ ಒಂದು ಮಂಗಳೂರಿನ ಕೋಟೆಕರ್ನಲ್ಲಿ ಬ್ಯಾಂಕ್ ದರೋಡೆ ನಡೆದಿತ್ತು. ಆ ಬಳಿಕ ಏನು ಸುಮಾರು 12 ಕೋಟಿ ವೆಚ್ಚದ ಬಂಗಾರಗಳು ಮತ್ತು 5ರಿಂದ 10 ಲಕ್ಷದವರೆಗೆ ನಗದು ಇಲ್ಲಿ ಕಳವಾಗಿತ್ತು. ಆ ಬಳಿಕ ಕಳೆದ 3 ದಿನಗಳಿಂದ ನಿರಂತರ ಕಾರ್ಯಾಚರಣೆ ಮಾಡಲಾಗಿತ್ತು. 8 ಟೀಮ್ಗಳನ್ನ ರಚಿಸಿ ಕೇರಳ, ತಮಿಳುನಾಡು ಮತ್ತು ಉತ್ತರ ಭಾರತದ ಕಡೆಗೂ ಕೂಡ ಪೊಲೀಸರು ಹೋಗಿ ತನಿಖೆಯನ್ನು ಕೂಡ ಮಾಡಿದ್ರು. ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಿದ್ರೆ 3 ದಿನಗಳಿಂದ ಕಳ್ಳರ ಸುಳಿಯ ಪತ್ತೆ ಆಗಿಲ್ಲ. ಆದ್ರೆ ನಿನ್ನೆ ಮೂವರು ಕಳ್ಳರನ್ನು ಪೊಲೀಸರು ಹೆಡೆಮುರಿ ಕಟ್ಟಿರುವಂತದ್ದು, ಬೇರೆ ಬೇರೆ ಸುಳಿವು ಪೊಲೀಸರಿಗೆ ಸಿಕ್ಕಿರುವಂತದ್ದು. ಒಂದು ಕಾರಿನ ನಂಬರ್ ಪ್ಲೇಟ್ ಆಧಾರದಲ್ಲಿ, ಅಂದ್ರೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ರು, ಆದ್ರೆ ಆ ಮೋಡಲ್ ಇತ್ತು ಮತ್ತು ಚರ್ಚಿ ನಂಬರ್ ಇತ್ತು. ಅದನ್ನು ಆಧರಿಸಿಕೊಂಡು ಆ ಓನರ್ ಅನ್ನು ಪತ್ತೆ ಮಾಡ್ತಾರೆ ಮತ್ತು ಓನರ್ ಯಾರಿಗೆ ಮಾರಾಟ ಮಾಡಿದ್ರು, ಆತನಿಂದ ಮತ್ತೆ ಯಾರಿಗೆ ಮಾರಾಟ ಆಗಿತ್ತು, ಈ ರೀತಿಯಾಗಿ ಪತ್ತೆ ಹಚ್ಚಲಾಗಿದೆ. ಒಂದು ಅದು ವಿಧಾನ. ಆದ್ರೆ ಮತ್ತೊಂದು ಈ ಕದ್ದ ಚಿನ್ನವನ್ನು ಮಾರಾಟಕ್ಕೋಸ್ಕರವಾಗಿ ಮುಂಬೈನ ಬ್ಲ್ಯಾಕ್ ಮಾರ್ಕೆಟ್ ಏನಿದೆ ಅಲ್ಲಿ ಕಳ್ಳರ ಒಂದು ತಂಡ ಏನಿದೆ ಅದು ಹೊಂಚು ಹಾಕ್ತಿತ್ತು. ಅದು ಒಂದು ಪೊಲೀಸರಿಗೆ ಸುಳಿವಾದ್ರೆ, ಮತ್ತೊಂದು ಮಹತ್ವದ ಸುಳಿವೇನೆಂದ್ರೆ ಈ ಒಂದು ಕಳ್ಳರ ಗ್ಯಾಂಗ್ ಏನಿದೆ ಅಂದ್ರೆ ದಾರೋಳಿಯ ಈ ಒಂದು ಕಳ್ಳರ ಗ್ಯಾಂಗ್ ಏನಿದೆ, ಇವರ ಕಳ್ಳರ ಗ್ಯಾಂಗ್ ಅಲ್ಲಿ ಆರಂಭದಲ್ಲಿ ಪ್ಲಾನ್ ಮಾಡಬೇಕಾದ್ರೆ ಸುಮಾರು 10 ಜನ ಈ ಒಂದು ಕಳ್ಳರ ಗ್ಯಾಂಗ್ ನಲ್ಲಿ ಇದ್ರು ಅಂತ ಹೇಳಲಾಗ್ತಿದೆ. ಆದ್ರೆ ಆ ನಂತರದಲ್ಲಿ ಇದೇ ಒಂದು ಗ್ಯಾಂಗಿನಿಂದ ಓರ್ವನನ್ನು, ಅಂದ್ರೆ ಈ ಒಂದು ಕಳ್ಳರ ಗ್ಯಾಂಗಿನಿಂದ ಓರ್ವನನ್ನು ಈ ಒಂದು ಗ್ಯಾಂಗಿನಿಂದ ಹೊರಗಿಡಲಾಗಿತ್ತು. ಅಂದ್ರೆ ಇವರ ನಡುವೆ ವೈಮನಸ್ಸು ಉಂಟಾಗಿ ಆತನನ್ನು ಹೊರಗಿಡಲಾಗಿತ್ತು. ಆ ಬಳಿಕ ಇವರಲ್ಲೇ ಒಂದಷ್ಟು ಅಂದ್ರೆ ವೈರತ್ವ ಬೆಳೆದುಕೊಂಡಿತ್ತು. ಹೊರಗಿಡಲಾದಂತ ವ್ಯಕ್ತಿ ಏನಿದ್ದಾನೆ ಆತ ಮುಂಬೈನ ಪೊಲೀಸರಿಗೆ ಸೂಚನೆಯನ್ನು ಕೂಡ ನೀಡಿದ್ದ. ಅಂದ್ರೆ ಈ ಒಂದು ದಾರೋಳಿ ಗ್ಯಾಂಗ್ ಏನಿದೆ ಇದು ಆದಷ್ಟು ಶೀಘ್ರದಲ್ಲಿ ಒಂದು ಮಹತ್ವದ, ಅಂದ್ರೆ ಬಹಳಷ್ಟು ದೊಡ್ಡ ಮಟ್ಟದ ದರೋಡೆ ನಡೆಸುತ್ತೆ ಅನ್ನುವಂತ ಒಂದು ಕ್ಲೂ ಅನ್ನು ಅಲ್ಲಿನ ಮುಂಬೈ ಪೊಲೀಸರಿಗೆ ನೀಡಿದ್ರು. ಹಾಗಾಗಿ ಮುಂಬೈ ಪೊಲೀಸರು ಈ ಒಂದು ಕೆಲವೊಂದು ಗ್ಯಾಂಗ್ ನಲ್ಲಿ ಇದ್ದವರ ಮನೆಯ ಮುಂಭಾಗದಲ್ಲಿ ಪೊಲೀಸರು ನಿಯೋಜನೆ ಆಗಿದ್ರು. ಅಂದ್ರೆ ಕಳ್ಳತನ ಮಾಡಿ ಹಿಂದೆ ಬರುವಾಗ ಹಿಡಿಬಹುದು ಅನ್ನುವಂತ ನಿಟ್ಟಿನಲ್ಲಿ. ಮತ್ತು ಮುಂಬೈನ ಕೆಲವೊಂದು ಕಡೆಗಳಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ರು. ಆದ್ರೆ ಮುಂಬೈನಲ್ಲಿ ಅದು ಕಳ್ಳತನ ಆಗಲಿಲ್ಲ, ಬದಲಾಗಿ ಮಂಗಳೂರಿನಲ್ಲಾಯಿತು. ಹೀಗಾಗಿ ಮಂಗಳೂರಿನ ಪೊಲೀಸರು ಈ ರೀತಿ ಹುಡುಕ್ಬೇಕಾದ್ರೆ ಮುಂಬೈಗೆ ಹೋಗಿ ಅಲ್ಲಿಯೂ ಕೂಡ ಕಾರ್ಯಾಚರಣೆ ಮಾಡ್ತಿದ್ರು. ಆ ವೇಳೆ ಪೊಲೀಸರು ಈ ಒಂದು ಮಾಹಿತಿಯನ್ನು ನೀಡಿದ್ರು, ಅಂದ್ರೆ ಈ ರೀತಿಯಾದಂತ ಗ್ಯಾಂಗ್ ಇದೆ, ಈ ರೀತಿಯಾದಂತ ಗ್ಯಾಂಗ್ ಬಹಳಷ್ಟು ಹೊಂಚು ಹಾಕ್ತಿದೆ ಅಂತ. ಹೀಗಾಗಿ ಸದ್ಯ ಆದ್ರೂ ಮಾಹಿತಿ ಆಧಾರದಲ್ಲಿ ಒಟ್ಟಿನಲ್ಲಿ ಪೊಲೀಸರು ಸದ್ಯ 3 ಹೆಡೆಮುರಿ ಕಟ್ಟಿರ್ಬೇಕಾದ್ರೆ ಈ ಒಂದು ತಲ್ಪಾಡಿಯ ಈ ಒಂದು ಗುಡ್ಡ ಪ್ರದೇಶದಲ್ಲಿ ಆತ ಎಸ್ಕೇಪ್ ಆಗ್ಲಿಕ್ಕೆ ನೋಡಿರುವಂತದ್ದು ಮತ್ತು ಆತನೀಗ ಪೊಲೀಸರು ಫೈರಿಂಗ್ ಮಾಡಿರುವಂತದ್ದು. ಸದ್ಯ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ದಿನೇಶ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಎಸ್ ದಿನೇಶ್, ಏನಾಯ್ತು ಇವತ್ತು? ಹೌದು, ಅಂದ್ರೆ 3 ಆರೋಪಿಗಳನ್ನು ನಿನ್ನೆ ಪೊಲೀಸರು ಬಂಧಿಸಿದ್ರು. ಇವತ್ತು ಸ್ಥಳ ಮಹಾಜರಿಗೆ ಕರ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಫೈರಿಂಗ್ ಆಗಿರುವಂತದ್ದು. ಅಂದ್ರೆ 3 ಆರೋಪಿಗಳನ್ನ ಈ ತಲಪಾಡಿ, ಅಂದ್ರೆ ಮಂಗಳೂರು ಮತ್ತು ಕೇರಳ ಗಡಿಭಾಗದ ತಲಪಾಡಿಯ ಒಂದು ಕಡೆಗೆ ಕರ್ಕೊಂಡು ಬರ್ತಿದ್ರು. ಆ ವೇಳೆ ಆರೋಪಿ ಏನಿದ್ದಾನೆ ಕಣ್ಣನ್ ಎನ್ನುವಾತ ಏಕಾಏಕಿ ತಪ್ಪಿಸಿಕೊಳ್ಳುವುದಕ್ಕೆ ಮುನ್ನುಗ್ಗಿದಾಗ ಪೊಲೀಸರು ಆರಂಭದಲ್ಲಿ ಆತನಿಗೆ ಎಚ್ಚರಿಕೆಯನ್ನು ನೀಡಿದ್ರು. ಆದ್ರೆ ಆ ಎಚ್ಚರಿಕೆ ನೀಡಿದ್ರು ಕೂಡ ಆತ ತಪ್ಪಿಸಿಕೊಂಡು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿರುವಂತದ್ದು. ಈ ಸಂದರ್ಭದಲ್ಲಿ ಪೊಲೀಸರು ಆತನ ಕಾಲಿಗೆ ಫೈರಿಂಗ್ ಅನ್ನು ಮಾಡಿರುವಂತದ್ದು. ಸದ್ಯ ಆ ಫೈರಿಂಗ್ ಮಾಡಿದಂತಹ ಸ್ಥಳದಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಮತ್ತು ಕಾಲಿಗೆ ಫೈರಿಂಗ್ ಆಗಿ ಗಾಯಗೊಂಡಂತಹ ಕಣ್ಣನ್ ಏನಿದ್ದಾನೆ ಆತನನ್ನ ಖಾಸಗಿ ಆಸ್ಪತ್ರೆ, ಅಂದ್ರೆ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿರುವಂತದ್ದು. ಓಕೆ.